ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ಸೊ ಇವತ್ತು ನಾನು ಇಂಗ್ರೀಡಿಯೆಂಟ್ಸ್ ಏನು ಇಟ್ಕೊಂಡಿಲ್ಲ, ನನ್ನ ಜೊತೆನೇ ನೀವು ಮಾಡ್ಕೊಂಡು ತಿನ್ನಲಿ ಅಂತ ಹೇಳಿಬಿಟ್ಟು ಫಸ್ಟಿಗೆ ಕ್ಯಾರೆಟ್ ಒಂದು ತುರಿದಿಟ್ಕೊಂಡಿದ್ದೀನಿ. ಸೊ ನಾನಿವತ್ತು ಕ್ಯಾರೆಟಲ್ಲಿ ಒಂದು ಹಲ್ವಾ ಮಾಡ್ತಾ ಇದ್ದೀನಿ. ಸೊ ನೀವು ನನ್ನ ಜೊತೆನೇ ಮಾಡ್ಕೊಂಡು ತಿಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ಬನ್ನಿ ಈಗ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ ನಾವು. ನೋಡಿ, ನಾನು 2 ಪ್ಯಾನ್ ಇಟ್ಕೊಂಡಿದ್ದೀನಿ. ನೋಡಿ, ಅಗಲವಾಗಿರೋ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಪ್ಯಾನ್ ಕಾದಿದೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. 2 ಸ್ಪೂನಷ್ಟು 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕಾದಿದ್ದಾದಮೇಲೆ ಇದಕ್ಕೆ ನಾವು ಕ್ಯಾರೆಟ್ ಏನು ತುರಿದಿಟ್ಕೊಂಡಿದ್ದೀರಲ್ಲ, ಒಂದು 5 ನಿಮಿಷವರೆಗೂ ಫ್ರೈ ಮಾಡ್ಕೊಬೇಕು. ಕ್ಯಾರೆಟ್ನ ಚೆನ್ನಾಗಿ ಸಾಫ್ಟ್ ಆಗಬೇಕು. ನಾನಿಲ್ಲಿ 1 kg ಡೆಲ್ಲಿ ಕ್ಯಾರೆಟ್ ಅಂತಾರಲ್ವ, ಆ ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು. ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಪ್ಯಾನ್ ಕಾದಿದೆ. ಒಂದು ಅರ್ಧ ಲೀಟ್ರಷ್ಟು ನಂದಿನಿ ಆರೆಂಜ್ ಕಲರ್ ಹಾಕ್ಕೊಳ್ಳೋಣ. ಅರ್ಧ ಲೀಟ್ರ್ ಹಾಕ್ಕೊಳ್ಳೋಣ. ಕುದಿ ಬರೋವರೆಗೂ ಕಾಯಿಸ್ಬೇಕು ಹಾಲನ್ನ. ಕ್ಯಾರೆಟಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಬೇಗ ಒಂದು ಕ್ವಿಕ್ಕಾಗೋ ರೆಸಿಪಿ ಇದು. ತುಂಬ ಹೊತ್ತು ತೊಗೊಳಲ್ಲ, ಒಂದು 10ರಿಂದ 15 ನಿಮಿಷದೊಳಗಡೆ ಮಾಡ್ಕೊಂಬಿಡ್ಬೋದು ಈ ರೆಸಿಪಿನ. ಅವಾಗವಾಗ ಹಿಂಗೆ ತಿರುಗಿಸ್ತಾ ಇರ್ರಿ, ತುಪ್ಪ ಎಲ್ಲ ಕ್ಯಾರೆಟ್ಗೆಲ್ಲ ಹಿಡಿಬೇಕು. ಅವಾಗವಾಗ ಈ ಥರ ಒಂದೊಂದ್ಸರಿ ತಿರುಗಿಸ್ತಾ ಇರ್ರಿ ಈ ಥರ. ನೋಡಿ, ಹಾಲು ಒಂದು ಬಾಯ್ಲ್ ಬಂದಿದೆ, ಕುದಿ ಬಂದಿದೆ. ನಾವು ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡು ಒಂದು ಸ್ವಲ್ಪನೇ ಹಿಂಡ್ಕೊಳ್ಳೋಣ. ಒಂಚೂರು ಹೊಡ್ಕೊಬೇಕು. ಹಾಲು ಹೊಡ್ಕೊಂಡು ಒಂಥರ ಲಂಪ್ಸ್ ಥರ ಬರುತ್ತಲ್ಲ, ಪನ್ನೀರು ಆ ಥರ ಟೆಕ್ಸ್ಚರ್ ಬೇಕು. ಮನೆಗೆಲ್ಲ ಹಿಂಡ್ಕೊಂಬಿಡೋಣ. ಲೆಮನ್ನು ಸ್ವಲ್ಪ ಕಡಿಮೆ ಆಗ್ತಿದೆ ಹಿಂಗೆ ಕ್ಯಾರೆಟು. ಇನ್ನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. 1ರಿಂದ 2 ಸ್ಪೂನ್ ಹಾಕ್ಕೋಬೋದು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. 2ರಿಂದ 3 ನಿಮಿಷ ಆಗಿದೆ. ನಾನು ಇದಕ್ಕೊಂದು ಅರ್ಧ ಖೋವಾ ಆ್ಯಡ್ ಮಾಡ್ತಿದ್ದೀನಿ. ಒಂದು 200 ಗ್ರಾಮ್ಸ್ ಇದೆ ಇದು ಖೋವಾ, ಮಿಲ್ಕಿ ಮಿಸ್ಟ್ದು. 200 ಗ್ರಾಮ್ಸ್ ಖೋವಾನಲ್ಲಿ ಅರ್ಧ ಖೋವಾ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿ ನೋಡಿ, ಎಷ್ಟು ಗಟ್ಟಿಯಾಗಿದೆ ಇದು. ನೋಡಿ, ಎಷ್ಟು ಥಿಕ್ನೆಸ್ ಬಂದಿದೆ ಪನ್ನೀರ್. ಖೋವಾ ಚೆನ್ನಾಗಿ ಕರಗಿಸ್ಬೇಕಿದ್ರಲ್ಲೇ. ಅನ್ಸ್ವೀಟೆಂಡ್ ಖೋವಾ, ಸ್ವೀಟ್ ಇಲ್ಲ ಇದರಲ್ಲಿ. ನೋಡಿ, ಖೋವಾ ಚೆನ್ನಾಗಿ ಕರಗಿದೆ. ಇದು ಹಾಲು ಚೆನ್ನಾಗಿ ಫ್ರೈ ಆಗಿದೆ. ಆಫ್ ಮಾಡ್ತೀನಿ ಇವಾಗ ಫ್ಲೇಮ್ನ. ನೋಡಿ, 1 kg ಕ್ಯಾರೆಟು ಎಷ್ಟು ಕಡಿಮೆ ಆಗಿದೆ. ಈ ಥರ 10 ರೂಪಾಯಿದು ಹಾಲಿನ ಪುಡಿ ಬರುತ್ತೆ. ಈ ಥರದನ್ನ 2ನ್ನ ನಾನು ಒಂದು ಅರ್ಧ ಲೋಟ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದು ಹಾಲೊಳಗಡೆ ಹಾಕ್ತಾಯಿದ್ದೀನಿ. ನಾನೊಂದು ಕಪ್ಪಷ್ಟು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಹಾಲಿನ ಪುಡಿನಲ್ಲೂ ಸ್ವೀಟ್ ಇರುತ್ತಲ್ವ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಬ್ರೌನ್ ಶುಗರ್ನ. ನಾನೊಂದು ಅರ್ಧ ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಈಗ ಬ್ರೌನ್ ಶುಗರ್ ಚೆನ್ನಾಗಿ ಕರಗಿದೆ. ನಾವು ಫ್ರೈ ಮಾಡ್ಕೊಂಡಿದ್ರಲ್ಲ ತುಪ್ಪದಲ್ಲಿ ಕ್ಯಾರೆಟ್ನ, ಅದನ್ನು ಹಾಕ್ಕೊಳ್ಳೋಣ. ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವೀಟ್ನ ನೋಡ್ಕೊಳ್ಳಿ ಅಂತಂತಂದರೆ ಇನ್ನೊಂದು ಅರ್ಧ ಬೌಲ್ ಉಳಿಸಿರ್ತೀರಲ್ವ, ಸೊ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಒಂದು 2ರಿಂದ 3 ನಿಮಿಷವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಒಂಚೂರು ಗಟ್ಟಿ ಆಗಬೇಕಿದು. ಸಾರಿ, ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ. ಒಂದು 3-4 ಡೇಸಿಂದ ಫುಲ್ ಥ್ರೋಟ್ ಪೇಯ್ನ್ ಇದೆ, ಹಾಗಾಗಿ ವಾಯ್ಸ್ ಏನಾದ್ರೂ ಕೇಳಿಸ್ಲಿಲ್ಲ ಅಂದರೆ ಸಾರಿ, ಕ್ಷಮಿಸ್ಬಿಡಿ. ಬೇಕು ಅಂತಂದರೆ ಏಲಕ್ಕಿನ 1-2 ಏಲಕ್ಕಿನ ಕುಟ್ಬಿಟ್ಟು ಇದ್ರ ಮೇಲೆ ಹಾಕ್ಕೋಬೋದು. ನೋಡಿ, ಒಂದು 3 ಏಲಕ್ಕಿ ನಾನು ಕುಟ್ಕೊಂಡಿದ್ದೀನಿ. ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ ಇದ್ರೊಳಗಡೆ. ಸಿಪ್ಪೆ ಸಮೇತ ಹಾಕಿದ್ರೆ ಒಂಥರ ಘಮ್ಮನ್ನು ಚೆನ್ನಾಗಿರುತ್ತೆ ಫ್ಲೇವರ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ನನ್ನ ವೀಡಿಯೋಸ್ನ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನಗೆ. ಆದಷ್ಟು ನನ್ನ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಇಲ್ಲಾಂದರೆ ಡಿಸ್ಲೈಕ್ ಆದರೂ ಮಾಡಿ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತೀರಾ, ಲೈಕ್ ಮಾಡ್ತೀರಾ, ಅವ್ರಿಗೆಲ್ಲ
ತುಂಬ ಹೃದಯದ ಥ್ಯಾಂಕ್ಸ್ ಎಲ್ರಿಗೂ. ಮಾಡಿದ್ರೆ ನನಗೊಂದು ದೊಡ್ಡ ವಿಷಯ. ಸೊ ಹಾಗಾಗಿ ಥ್ಯಾಂಕ್ಸ್ ನಿಮಗೆ. ಲೈಕ್ ಮಾಡೋರು, ನನ್ನ ವೀಡಿಯೋಸ್ನ ನೋಡೋರ್ಗೂ ಗೊತ್ತಾಗೋದು ನಾನು ಯಾವ ರೀತಿ ಮಾಡ್ತೀನಿ ರೆಸಿಪಿ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ನನ್ನ ವೀಡಿಯೋಸ್ನ ಫುಲ್ ನೋಡಿ. ಮೇಲೆಗಡೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ, ಯಾಕಂದರೆ ಕ್ಯಾರೆಟ್ ಹಲ್ವಾಗೆ ತುಪ್ಪ ಇರಲೇಬೇಕು. ಹಲ್ವಾ ರೆಡಿಯಾಗಿದೆ. ಬನ್ನಿ ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ಯಾರೆಟ್ ಹಲ್ವಾ. ನೀವು ಮಾಡ್ಕೊಂಡು ತಿಂದು ನನಗೆ ಕಮೆಂಟಲ್ಲಿ ಹೇಳಿ ಪ್ಲೀಸ್. ಆದಷ್ಟು ನನ್ನ ವೀಡಿಯೋಸ್ಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ರೆಸಿಪೀಸ್ನ ದಯವಿಟ್ಟು ತಿಳಿಸಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.